ನಿಂತಿಲ್ಲ, ಇನ್ನೂ ನಿಂತಿಲ್ಲ, ಹೋಗ್ತಾನೆ ಇದೆ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಇದರ ಬಗ್ಗೆ ಒಂದು ನಿಲುವಳಿ ಸೂಚನೆಯನ್ನು ನಾನು ತಂದು ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನು ನಾನು ಮಾಡಿದ್ದೀನಿ, ದಾಖಲೆಗಳನ್ನು ಕೊಟ್ಟಿದ್ದೀನಿ. ತಪ್ಪುಗಳೆಲ್ಲಾಗಿದೆ ಸರ್ಕಾರ. ಯಾವ ರೀತಿ ಆ ಹೆಣ್ಮಕ್ಕಳ ಸಾವಿಗೆ ಸರ್ಕಾರನೇ ನೇರ ಕಾರಣ. ಈ ಎಲ್ಲ ಬಾಣಂತಿಯರ ಸಾವಿಗೆ ಇದೊಂಥರ ಸರ್ಕಾರದ ಪ್ರಾಯೋಜಿತವಾದಂಥ ಒಂದು ಕೊಲೆ ರೀತಿ ಅನಿಸ್ತಾ ಇದೆ. ಯಾಕಂದರೆ ಕಳಪೆ ಔಷಧಿಯ ಸಪ್ಲೈ, ಡ್ರಗ್ ಮಾಫಿಯಾಗೆ ಇಡೀ ಸರ್ಕಾರ ತಲೆಬಾಗಿ ನಿಂತಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ವಿಧಾನಸಭಾ ಅಧಿವೇಶನದಲ್ಲೂ ಹೇಳಿದೆ, ಕೋರ್ಟಲ್ಲಿ ಯಾವುದೋ ಒಂದು ಚಾಮರಾಜನಗರ ಕೋರ್ಟಲ್ಲಿ ನೀವು ಸರಿಯಾಗಿ ನೋಟಿಸ್ ಕೊಟ್ಟಿಲ್ಲ ಅನ್ನೋದ್ರ ಮೇಲೇ ಕೇಸು ಕಳ್ಕೊಂತೀರಾ ನೀವು ಅಂತ ಹೇಳಿದ್ರೆ ಸರ್ಕಾರ ಇಷ್ಟೊಂದು 4 ಲಕ್ಷ ಕೋಟಿ ಬಡ್ಜೆಟನ್ನು ಮಾಡುವಂಥ ಒಂದು ಸರ್ಕಾರದ ಯೋಗ್ಯತೆಗೆ ಒಂದು ಕೋರ್ಟಲ್ಲಿ ಇದನ್ನು ವಾದ ಮಾಡೋಕ್ಕೆ ನಿಮ್ಮಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಈ ಸಾವು 730 ಸಾವಾಗಿದೆ ಇದುವರೆಗೂ. 736 ಸಾವು ಆಗಿದೆ ಇದುವರೆಗೂ. 736 ಸಾವಾಗಿದೆ. ಹೊಸ ವರ್ಷ ಬಂತು, ಹರ್ಷ ತಂತು ಅಂತೇಳಿ ಇಡೀ ರಾಜ್ಯದಲ್ಲಿ ಸಂಭ್ರಮದ ವಾತಾವರಣನ ನೋಡ್ತಾ ಇದ್ದೀವಿ. ಕೊಡ್ತೀನಿ ದಾಖಲೆ, ಆಮೇಲೆ ನಿಮಗೆ ಕಾಪಿ ಕೊಡ್ತೀನಿ. ಫ್ಲೋ ನಿಲ್ಲಿಸ್ಬೇಡಪ್ಪ, ಒಂದು ನಿಮಿಷ. ಎಲ್ಲ ಹೋಯ್ತು ನೋಡಿ. ಹೊಸ ವರ್ಷ ಕರ್ನಾಟಕಕ್ಕೆ ಹರ್ಷ ತರಲಿ ಅಂತೇಳಿ ಎಲ್ಲರೂ ನಾವು ಸರ್ಕಾರದ ಮಂತ್ರಿಗಳು ವಿಶ್ ಮಾಡಿದ್ದೆ. ಮುಖ್ಯಮಂತ್ರಿಗಳು 3 ದಿನ ಲೀವ್ ಹಾಕಿ ಅವರು ಕೂಡ ಆನಂದದಲ್ಲಿ ಮುಳುಗಿರೋದನ್ನ ನಾವು ನೋಡ್ತಾ ಇದ್ದೀರಿ. ನಿಂತಿಲ್ಲ, ಇನ್ನೂ ನಿಂತಿಲ್ಲ, ಹೋಗ್ತಾನೆ ಇದೆ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಇದರ ಬಗ್ಗೆ ಒಂದು ನಿಲುವಳಿ ಸೂಚನೆಯನ್ನು ನಾನು ತಂದು ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನು ನಾನು ಮಾಡಿದ್ದೀನಿ, ದಾಖಲೆಗಳನ್ನು ಕೊಟ್ಟಿದ್ದೀನಿ. ತಪ್ಪುಗಳೆಲ್ಲಾಗಿದೆ ಸರ್ಕಾರ. ಯಾವ ರೀತಿ ಆ ಹೆಣ್ಮಕ್ಕಳ ಸಾವಿಗೆ ಸರ್ಕಾರನೇ ನೇರ ಕಾರಣ. ಈ ಎಲ್ಲ ಬಾಣಂತಿಯರ ಸಾವಿಗೆ ಇದೊಂಥರ ಸರ್ಕಾರದ ಪ್ರಾಯೋಜಿತವಾದಂಥ ಒಂದು ಕೊಲೆ ರೀತಿ ಅನಿಸ್ತಾ ಇದೆ. ಯಾಕಂದರೆ ಕಳಪೆ ಔಷಧಿಯ ಸಪ್ಲೈ, ಡ್ರಗ್ ಮಾಫಿಯಾಗೆ ಇಡೀ ಸರ್ಕಾರ ತಲೆಬಾಗಿ ನಿಂತಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ವಿಧಾನಸಭಾ ಅಧಿವೇಶನದಲ್ಲೂ ಹೇಳಿದೆ, ಕೋರ್ಟಲ್ಲಿ ಯಾವುದೋ ಒಂದು ಚಾಮರಾಜನಗರ ಕೋರ್ಟಲ್ಲಿ ನೀವು ಸರಿಯಾಗಿ ನೋಟಿಸ್ ಕೊಟ್ಟಿಲ್ಲ ಅನ್ನೋದ್ರ ಮೇಲೇ ಕೇಸು ಕಳ್ಕೊಂತೀರಾ ನೀವು ಅಂತ ಹೇಳಿದ್ರೆ ಸರ್ಕಾರ ಇಷ್ಟೊಂದು 4 ಲಕ್ಷ ಕೋಟಿ ಬಡ್ಜೆಟನ್ನು ಮಾಡುವಂಥ ಒಂದು ಸರ್ಕಾರದ ಯೋಗ್ಯತೆಗೆ ಒಂದು ಕೋರ್ಟಲ್ಲಿ ಇದನ್ನು ವಾದ ಮಾಡೋಕ್ಕೆ ನಿಮ್ಮಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಈ ಸಾವು 730 ಸಾವಾಗಿದೆ ಇದುವರೆಗೂ. 736 ಸಾವು ಆಗಿದೆ ಇದುವರೆಗೂ. 736 ಸಾವಾಗಿದೆ. ಹೊಸ ವರ್ಷ ಬಂತು, ಹರ್ಷ ತಂತು ಅಂತೇಳಿ ಇಡೀ ರಾಜ್ಯದಲ್ಲಿ ಸಂಭ್ರಮದ ವಾತಾವರಣನ ನೋಡ್ತಾ ಇದ್ದೀವಿ. ಕೊಡ್ತೀನಿ ದಾಖಲೆ, ಆಮೇಲೆ ನಿಮಗೆ ಕಾಪಿ ಕೊಡ್ತೀನಿ. ಫ್ಲೋ ನಿಲ್ಲಿಸ್ಬೇಡಪ್ಪ, ಒಂದು ನಿಮಿಷ. ಎಲ್ಲ ಹೋಯ್ತು ನೋಡಿ. ಹೊಸ ವರ್ಷ ಕರ್ನಾಟಕಕ್ಕೆ ಹರ್ಷ ತರಲಿ ಅಂತೇಳಿ ಎಲ್ಲರೂ ನಾವು ಸರ್ಕಾರದ ಮಂತ್ರಿಗಳು ವಿಶ್ ಮಾಡಿದ್ದೆ. ಮುಖ್ಯಮಂತ್ರಿಗಳು 3 ದಿನ ಲೀವ್ ಹಾಕಿ ಅವರು ಕೂಡ ಆನಂದದಲ್ಲಿ ಮುಳುಗಿರೋದನ್ನ ನಾವು ನೋಡ್ತಾ ಇದ್ದೀರಿ.